ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೇದ ಸಂಗಮ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು IDBI ಬ್ಯಾಂಕ್ ಅಂದರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅದರಲ್ಲಿ ಉದ್ಯೋಗ ಏನು ಕಾಲ್ಫರ್ ಮಾಡಿದ್ದಾರೆ, ಆ ಒಂದು ಪೋಸ್ಟ್ ಯಾವ್ಯಾವ ಪೋಸ್ಟಿಗೆ ಕಾಲ್ ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಮೊದಲಿಗೆ ಯಾವ್ಯಾವ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ ಅಂತ ನೋಡೋದಾದರೆ ನೋಡಿ, ಪೋಸ್ಟ್ ಕೋಡ್ ಬಂದು ಕಾರ್ಪೊರೇಟ್ ಕ್ರೆಡಿಟ್ ಅಥವಾ ರಿಟೇಲ್ ಬ್ಯಾಂಕಿಂಗ್ ಇನ್ಕ್ಲೂಡಿಂಗ್ ರಿಟೇಲ್ ಕ್ರೆಡಿಟ್ ಅಂತ ಹೇಳಿ. ಇದರಲ್ಲಿ ಪೊಸಿಷನ್ಸ್ ಬಂದು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರು ಗ್ರೇಡ್ ಸಿ ಮತ್ತು ಮ್ಯಾನೇಜರ್ ಗ್ರೇಡ್ ಬಿ ಅಂತ ಹೇಳಿ. ಸೊ ಇದರಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ 25 ಪೋಸ್ಟು, ಮ್ಯಾನೇಜರ್ಗೆ 31 ಪೋಸ್ಟು, ಟೋಟಲಿ 56 ಪೋಸ್ಟು ಕಾಲ್ ಮಾಡಿದ್ದಾರೆ. ಇನ್ನು ರಿಸರ್ವೇಷನ್ ನೋಡೋದಾದರೆ ರಿಸರ್ವೇಷನ್ನು ಇಲ್ಲಿ ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ 23 ಪೋಸ್ಟ್ ಇದೆ. ಅಂದರೆ ಜನರಲ್ ಮ್ಯಾನೇಜರ್ ಪೋಸ್ಟ್ಗೆ 13 ಪೋಸ್ಟು, ಮ್ಯಾನೇಜರ್ ಪೋಸ್ಟ್ಗೆ 10 ಪೋಸ್ಟು ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಇದೆ. ಇನ್ನು ರಿಸರ್ವ್ಡ್ ಕ್ಯಾಟಗರಿಗೆ ಬಂದು SC, ST, OBC ಮತ್ತು EWS ಇದರಲ್ಲಿ. ಸೊ ಟೋಟಲ್ಲು ನಮಗೆ ಇಲ್ಲಿ 56 ವೇಕೆನ್ಸೀಸು ಇದೆ. ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂತಹ ಏಜು, ಎಜುಕೇಷ್ನಲ್ ಕ್ವಾಲಿಫಿಕೇಷನ್ನು ನೋಡೋದಾದರೆ ಏಜ್ ಬಂದು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರಿಗೆ ಮಿನಿಮಮ್ಮು 28 ಇಯರ್ಸ್ ಇರಬೇಕು, ಮ್ಯಾಕ್ಸಿಮಮ್ಮು 40 ಇಯರ್ಸ್ ಇರಬೇಕು. ಸೊ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ನು ಪೋಸ್ಟ್ ಗ್ರ್ಯಾಜುಯೇಷನ್ನು ಫ್ರಮ್ ಎನಿ ಯೂನಿವರ್ಸಿಟಿ. ಸೊ ಅಂದರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಯಾವುದೇ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಪಾಸ್ ಆಗಿರಬೇಕು. ಅದ್ರ ಜೊತೆಗೆ ಎಕ್ಸ್ಪೀರಿಯೆನ್ಸು ಮಿನಿಮಮ್ 7 ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಇನ್ ದ ರಿಲೆವೆಂಟ್ ಫೀಲ್ಡ್. ಅಂದರೆ ಆ ಒಂದು ಪೊಸಿಷನ್ಗೆ ಏನು ನಿಮಗೆ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ, ಆ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಂಥವರಿಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾರೆ. ಇನ್ನು ಮ್ಯಾನೇಜರ್ ಪೋಸ್ಟಿಗೆ ಏಜ್ ಲಿಮಿಟ್ ಬಂದು ಮಿನಿಮಮ್ಮು 25 ಇಯರ್ಸ್ ಆಗಿರಬೇಕು, ಮ್ಯಾಕ್ಸಿಮಮ್ಮು 35 ಇಯರ್ಸು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಗ್ರ್ಯಾಜುಯೇಷನ್ನು. ಇದಕ್ಕೆ ಜಸ್ಟ್ ಗ್ರ್ಯಾಜುಯೇಷನ್ ಫ್ರಮ್ ಎನಿ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಜೊತೆಗೆ ಎಕ್ಸ್ಪೀರಿಯೆನ್ಸು 4 ಇಯರ್ಸ್, ಮಿನಿಮಮ್ 4 ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಇನ್ ರಿಲೆವೆಂಟ್ ಫೀಲ್ಡ್ ಅಂತ ಕೇಳಿದ್ದಾರೆ. ಇನ್ನು ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ ಏಜ್ ರಿಲೇಟೆಡ್ ಡಾಕ್ಯುಮೆಂಟ್ಸು ನಿಮ್ಮದು 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಶೀಟ್ ಏನಿರುತ್ತೆ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ನು ಹೈಸ್ಕೂಲ್ ಅಥವಾ ಇಂಟರ್ಮೀಡಿಯೇಟ್ ಮಾರ್ಕ್ಸ್ ಕಾರ್ಡು ಮತ್ತು ಗ್ರ್ಯಾಜುಯೇಷನ್ ಲೆವೆಲ್ದು ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಲೆವೆಲ್ದು. ಇನ್ ಕೇಸ್ ಮತ್ತು ಏನಾದ್ರು ಕ್ಯಾಸ್ಟ್ ಬಿಲಾಂಗ್ಸ್ ಟು OBC, SC, ST ಈ ಥರದ್ದೇನಾದರೂ ನೀವು ಅಪ್ಲೈ ಮಾಡ್ತೀರಾ ಅಂತ ಅಂದರೆ ಅದಕ್ಕೆ ರಿಲೇಟೆಡು ಸರ್ಟಿಫಿಕೇಟ್ಸನ್ನು ಇಟ್ಕೊಂಡಿರಬೇಕಾಗಿರುತ್ತೆ. ಇನ್ನು ವರ್ಕ್ ಎಕ್ಸ್ಪೀರಿಯೆನ್ಸು ನಿಮ್ಮದು ಏನು ರಿಲೆವೆಂಟ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದ್ವಿ, ಆ ವರ್ಕ್ ಎಕ್ಸ್ಪೀರಿಯೆನ್ಸ್ ಲೆಟರ್ ಇದ್ದರೆ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಜೊತೆಗೆ ಫೋಟೋ ಐಡೆಂಟಿಟಿ, ಅಂದರೆ ನೀವು ನಿಮ್ಮದು ಐಡೆಂಟಿಟಿ ಪ್ರೂಫು ಏನಿರುತ್ತೆ, ಪ್ಯಾನ್ ಕಾರ್ಡ್ ಇರ್ಬೋದು ಅಥವಾ ಪಾಸ್ಪೋರ್ಟ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಬ್ಯಾಂಕ್ ಪಾಸ್ಬುಕ್ಕು. ಸೊ ಈ ಥರದ್ದು ನಿಮ್ಮದು ಏನಾದರೂ ಫೋಟೋಸು ನಿಮ್ಮದು ID ಪ್ರೂಫ್ಗೆ ಇರುತ್ತಲ್ಲ ಅದನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಪೇಮೆಂಟು ಮತ್ತು ಅಲವೆನ್ಸ್ ಬಗ್ಗೆ ನೋಡೋದಾದರೆ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಹುದ್ದೆಗೆ 85,920 ಇಂದ ಹಿಡಿದು 1,57,000 ಪರ್ ಮಂತ್ವರೆಗೂ ಸಿಗುತ್ತೆ. ಇನ್ನು ಮ್ಯಾನೇಜರ್ ಹುದ್ದೆಗೆ ನೋಡೋದಾದರೆ 64,820 ರುಪೀಸಿಂದ ಹಿಡಿದು 1,19,000 ಪರ್ ಮಂತ್ವರೆಗೂ ಸ್ಯಾಲ್ರಿ ಸಿಗುತ್ತೆ. ಇನ್ನು ಅಪಾಯಿಂಟ್ಮೆಂಟ್ ಮತ್ತು ಪೋಸ್ಟಿಂಗ್ ಹೇಗಿರುತ್ತೆ ಅಂತ ಅಂದರೆ ಇನಿಷಿಯಲ್ ಅಪಾಯಿಂಟ್ಮೆಂಟ್ ಫಾರ್ ಆಲ್ ಪೋಸ್ಟ್ ವಿಲ್ ಬಿ ಆನ್ ಪ್ರೊಬೇಷನ್ ಫಾರ್ ಎ ಪೀರಿಯಡ್ ಆಫ್ 1 ಇಯರ್ ಅಂತ ಇರುತ್ತೆ. ಅಂದರೆ 1 ಇಯರು ಪ್ರೊಬೇಷನರಿ ಪೀರಿಯಡ್ ಇರುತ್ತೆ, ಆಮೇಲೆ ನಿಮಗೆ ಜಾಬ್ ಪೋಸ್ಟಿಂಗು ಕನ್ಫರ್ಮ್ ಆಗುತ್ತೆ. ಇನ್ನು ಸೆಲೆಕ್ಷನ್ ಪ್ರಾಸೆಸ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ಸೆಲೆಕ್ಷನ್ ಪ್ರಾಸೆಸ್ಸು ನಿಮಗೆ ಒಂದು ಟೆಸ್ಟ್ ಇರುತ್ತೆ, ಪ್ರಿಲಿಮಿನರಿ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇರುತ್ತೆ. ಜೊತೆಗೆ ಗ್ರೂಪ್ ಟೆಸ್ಟ್ ಇರುತ್ತೆ, ಅಂದರೆ ಗ್ರೂಪ್ ಡಿಸ್ಕಷನ್ ಇರುತ್ತೆ. ಅದಾದಮೇಲೆ ಪರ್ಸ್ನಲ್ ಇಂಟರ್ವ್ಯೂ ಕೂಡ ಇರುತ್ತೆ. ಸೊ ಇದಿಷ್ಟು ರೌಂಡ್ಸಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅವರನ್ನು ಶಾರ್ಟ್ ಲಿಸ್ಟ್ ಮಾಡಿ ಜಾಬ್ಗೆ ಕಾಲ್ಫರ್ ಮಾಡ್ತಾರೆ. ಏಜ್ ಲಿಮಿಟ್ ಆಲ್ರೆಡಿ ನೋಡಿದ್ವಿ. ಸೊ ಏಜ್ ರಿಲ್ಯಾಕ್ಸೇಷನ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಸು ಇವರಿಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. OBC ನಾನ್ ಕ್ರೀಮಿ ಲೇಯರ್ ಅವರಿಗೆ 3 ಇಯರ್ಸ್ ಏನು ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು EWS ಅಂತ ಏನು ಹೇಳ್ತೀವಿ, ಸರ್ವಿಸ್ ಮ್ಯಾನು ಇಂಥವರಿಗೆಲ್ಲ 5 ಇಯರ್ಸು ರಿಲ್ಯಾಕ್ಸೇಷನ್ ಇರುತ್ತೆ. ಪರ್ಸನ್ಸ್ ಅಫೆಕ್ಟೆಡ್ ಬೈ 1984 ರಿವೋಲ್ಟ್ಸ್ ಅಂತ ಅಂದರೆ ಆ ಒಂದು 1984 ದಂಗೆಯಿಂದ ಯಾರಾದರೂ ಅಫೆಕ್ಟ್ ಆಗಿದ್ದರೆ ಅಂಥವರಿಗೆ 5 ಇಯರ್ಸು ರಿಲ್ಯಾಕ್ಸೇಷನ್ ಇರುತ್ತೆ.
ಅಪ್ಲಿಕೇಶನ್ ಫೀಸ್ ನೋಡೋದಾದರೆ SC/ST ಅವರಿಗೆ 200 ರುಪೀಸ್ ಇರುತ್ತೆ. ಅದರ್ ಕ್ಯಾಟಗರಿ ಅಂದರೆ OBC EWS ಜನರಲ್ ಕ್ಯಾಟಗರಿ ಅವರಿಗೆ 1000 ರುಪೀಸ್ ಪರ್ ಹೆಡ್ ಇರುತ್ತೆ. ಪ್ಲಸ್ ಇಂಟಿಮೇಷನ್ ಚಾರ್ಜಸ್ಸು ಇನ್ಕ್ಲೂಡಿಂಗ್ GST ಅಪ್ಲೈ ಆಗುತ್ತೆ. ಮೋಡ್ ಆಫ್ ಪೇಮೆಂಟ್ ಬಂದು ಆನ್ಲೈನ್ ಇರುತ್ತೆ. ಅಂದರೆ ಆನ್ಲೈನ್ ಥ್ರೋನೇ ನೀವು ಅಪ್ಲಿಕೇಶನ್ನ ಹಾಕಿ ನೀವು ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ನೋಡೋದಾದರೆ ಅಪ್ಲಿಕೇಶನ್ನು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರೋ ಡೇಟ್ ಬಂದು ಸೆಪ್ಟೆಂಬರ್ 1. ಆಲ್ರೆಡಿ ಸೆಪ್ಟೆಂಬರ್ 1ನೇ ತಾರೀಕು ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಸೆಪ್ಟೆಂಬರ್ 15 ಲಾಸ್ಟ್ ಡೇಟ್ ಇರುತ್ತೆ. ಹಾಗಾಗಿ ಯಾರ್ಯಾರೆಲ್ಲ ಈ ಒಂದು ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಎಲಿಜಿಬಲ್ ಆಗಿ ಬ್ಯಾಂಕಲ್ಲಿ ಉದ್ಯೋಗ ಪಡ್ಕೋಬೇಕು ಅಂತ ಆಸೆ ಇರ್ತಾರೆ ಅವರೆಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.